ಅದನ್ನೇ ಪುರಾಣಗಳಲ್ಲಿ ಹೇಳಿರುವುದು ಅಂತ. ಚಾತುರ್ವರ್ಣ್ಯ ಅಂತಂದ್ರೆ 4 ಜಾತಿಗಳ ವಿಶ್ಲೇಷಣೆ ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಭಾಗವತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಒಂದು ಆಯಾ ವರ್ಣಗಳ ಲಕ್ಷಣ ಹೇಳ್ತಾರೆ, ಈ ಸ್ವಭಾವದವರು ಇಂತಹ ವರ್ಣದವರು ಅಂತ. ಆಮೇಲೆ ಸಪೋಸ್ ನೀವು ಈಗ ಹೇಳಿದ ಲಕ್ಷಣ, ಬ್ರಾಹ್ಮಣನ ಲಕ್ಷಣ ಹೇಳ್ತಾರೆ. ಬ್ರಾಹ್ಮಣನ ಲಕ್ಷಣ ಹೇಳಿದ್ದು ಬ್ರಾಹ್ಮಣನಲ್ಲಿ ಇಲ್ಲ, ನಾವು ಇವಾಗ ಹೇಳ್ತಕ್ಕಂಥ ಒಬ್ಬ ಬ್ರಾಹ್ಮಣನಲ್ಲಿ ಇಲ್ಲ, ಒಬ್ಬ ಶೂದ್ರನಲ್ಲಿ ಇದೆ. ಏನು ಮಾಡಬೇಕು ಅವಾಗ? ಈಗ ನೀವು ಲಕ್ಷಣ ಡೆಫಿನಿಷನ್ ಹೇಳಿದ ಮೇಲೆ ಅದಕ್ಕೆ ಅಕ್ಯುರಸಿ ಬೇಕಲ್ಲ. ಒಬ್ಬ ಶೂದ್ರನಲ್ಲಿ ಬ್ರಾಹ್ಮಣನ ಕ್ವಾಲಿಟೀಸ್ ಇರ್ತವೆ, ಬ್ರಾಹ್ಮಣನಲ್ಲಿ ಶೂದ್ರನ ಕ್ವಾಲಿಟಿ ಇರ್ತದೆ. ಆಗ ಏನು ಮಾಡಬೇಕು ಅಂದರೆ, ಯಸ್ಯ ಯಲ್ ಲಕ್ಷಣಂ ಪ್ರೋಕ್ತಂ ಯಸ್ಯ ಯಲ್ ದೃಶ್ಯತೆ ಲಕ್ಷ್ಮ, ನಾವು ಲಕ್ಷಣ ಹೇಳಿದ್ದೇವೆ, ಇದು ದಿಸ್ ಈಸ್ ಬ್ರಾಹ್ಮಣಿಕ್ ಕ್ವಾಲಿಟಿ ಅಂತ. ಅದು ಒಬ್ಬ ಶೂದ್ರನಲ್ಲಿ ಕಂಡ್ರೆ ತತ್ರೈವ ಅವನನ್ನು ಬ್ರಾಹ್ಮಣ ಅಂತ ತಿಳ್ಕೋ ಅಂತ. ಅಂದ್ರೆ ಜಾತಿಯಿಂದ ಯಾವುದೇ ಇರ್ಬೋದು, ವರ್ಣದಿಂದ ಹೀಸೆ ಬ್ರಾಹ್ಮಣ. ಹಾಗೆ ಒಬ್ಬ ಬ್ರಾಹ್ಮಣನಲ್ಲಿ ಬ್ರಾಹ್ಮಣನ ಲಕ್ಷಣ ಇಲ್ಲ, ತತ್ರೈವ ನಿರ್ದೇಶಿತ ಅವನು ಶೂದ್ರ ಅಂತ ತಿಳ್ಕೊ ಅಂತಾರೆ. ಬ್ರಾಹ್ಮಣನ ಮಗ ಅವನಲ್ಲಿ ಜ್ಞಾನ ಇಲ್ಲದೇ ಇದ್ದರೆ ಹಿ ಈಸ್ ಎ ಶೂದ್ರ. ಒಬ್ಬ ಶೂದ್ರನ ಮಗ ಅವನಿಗೆ ಥರ್ಸ್ಟ್ ಫಾರ್ ನಾಲೆಜ್ ಇದ್ರೆ ಹಿ ಈಸ್ ಎ ಬ್ರಾಹ್ಮಣ. ಇದು ವರ್ಣದ ಡೆಫಿನಿಷನ್. ಅದು ಜಾತಿ ಬೇರೆ ವರ್ಣ ಬೇರೆ ಅನ್ನೋದನ್ನ ನಾವು ಮರೆತು ಬಿಟ್ರೆ ಇದು ಅರ್ಥವೇ ಆಗೋದಿಲ್ಲ. ವರ್ಣ ಎರಡಕ್ಕೂ ಹೆಸರು ಒಂದೇ. ಆದ್ರಿಂದ ಈಗ ತೊಂದರೆ ಆಗಿರೋದೇನು ಗೊತ್ತಾ? ಇಂಗ್ಲಿಷ್ನಲ್ಲಿ ಎರಡನ್ನು, ವರ್ಣಕ್ಕೂ ಕ್ಯಾಸ್ಟ್ ಅಂತಾರೆ, ಜಾತಿಗೂ ಕ್ಯಾಸ್ಟ್ ಅಂತಾರೆ. ಇಂಗ್ಲಿಷ್ನಿಂದ ಅದು ದುರಂತ ಇದೆ. ಇಂಗ್ಲಿಷ್ನಿಂದ ಬಹಳ ದುರಂತಗಳಾಗಿದೆ ಈ ನಮ್ಮ ದೇಶಕ್ಕೆ. ಅದರಲ್ಲಿ ಒಂದು ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ನಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳನ್ನು ಕೆಟ್ಟದಾಗಿ ಟ್ರಾನ್ಸ್ಲೇಟ್ ಮಾಡಿ ಜನರಿಗೆ ತಪ್ಪು ಅರ್ಥ ಬರುವಂತೆ ಅದನ್ನು ಸ್ಪ್ರೆಡ್ ಮಾಡಲಾಗಿದೆ. ಜಾತಿ ಅಂತಂದ್ರೆ, ಜಾತಿ ಅಂದರೆ ಹುಟ್ಟು ಸಂಸ್ಕೃತದಲ್ಲಿ. ಜನುಹು, ಜನನ, ಜನ್ಮ, ಜಾತಿ ಇವೆಲ್ಲ ಪರ್ಯಾಯ ಶಬ್ದಗಳು. ಜಾತಿ ಧರ್ಮ ಅಂದರೆ ಹುಟ್ಟಿನ, ಅವನು ಯಾವ ಜಾತಿ ಅಂದರೆ ಅವನ ತಂದೆ ಯಾವ ಜಾತಿಯೋ ಅದು ಹುಟ್ಟು. ಯಾವ ಜಾತಿ ಅವನ ಮಗನೋ ಅಂದರೆ ಇಟ್ ಇಸ್ ಎ ಫಿಸಿಕಲ್ ಕ್ವಾಲಿಫಿಕೇಶನ್. ಅದು ದೈಹಿಕವಾಗಿ ತಂದೆ ಶೂದ್ರನಾದರೆ ಮಗನು ದೈಹಿಕವಾಗಿ ಶೂದ್ರ, ಆದರೆ ಬೌದ್ಧಿಕವಾಗಿ ಶೂದ್ರ ಆಗಬೇಕಾಗಿಲ್ಲ. ಸೊ ವರ್ಣ ಅಂದರೆ ಅದು ಬೌದ್ಧಿಕವಾದ ಕ್ವಾಲಿಟಿ. ಜಾತಿ ದೈಹಿಕ, ವರ್ಣ ಬೌದ್ಧಿಕ. ಅದನ್ನ ಜಾತಿ ಮತ್ತು ವರ್ಣ ಒಂದೇ ಅಲ್ಲ. ವರ್ಣ ಯಸ್ಯ ಲಕ್ಷಣಂ ಪ್ರೋಕ್ತಂ ಅದನ್ನು ಅವ್ರು ಹೇಳಿದ್ದುಂಟಲ್ಲ, ಅದನ್ನು ನೋಡ್ಕೊಂಡು ಅವ್ರು ಯಾವ ವರ್ಣ ಅಂತ ನಾವು ನೋಡಬೇಕು. ಯಾಕಂದ್ರೆ ವರ್ಣ ಅಂದರೆ ಈಗ ಜಾತಿ ಎಂದು ಹೇಳಿದಾನೆ ಹುಟ್ಟು, ವರ್ಣ ಅಂದರೆ ಬಣ್ಣ. ಬ್ರಾಹ್ಮಣರಿಗೊಂದು ಬಣ್ಣ, ಕ್ಷತ್ರಿಯರಿಗೊಂದು ಬಣ್ಣ ಅಂತ ಉಂಟಾ, ವೈಶ್ಯರಿಗೊಂದು ಬಣ್ಣ, ಎಲ್ಲರಿಗೂ ಒಂದೇ ಬಣ್ಣ, ಒಂದೋ ಬಿಳಿ ಒಂದೋ ಕಪ್ಪು ಏನೋ ಒಂದು ಒಟ್ಟು. ಹಾಗಾಗಿ 4 ಬಣ್ಣಗಳು ಅಂದರೆ ಏನು ಬಣ್ಣ ಅದು ನಾವು ಮೊದಲದನ್ನು ಯೋಚಿಸಬೇಕು. ವರ್ಣ ಅಂದರೆ ಏನು ಅಂತ ನೋಡಿ. ಬಣ್ಣ ದೇಹಕ್ಕೆ ಮಾತ್ರ ಅಲ್ಲ, ನಮ್ಮ ಮನಸ್ಸಿಗೆ, ಮೈಂಡ್ ಹ್ಯಾಸ್ ಎನರ್ಜಿ, ಮೆಂಟಲ್ ಎನರ್ಜಿ ಉಂಟಲ್ಲ, ಬೌದ್ಧಿಕವಾದ ಒಂದು ಒಳಗಿನ ಆ ಭಾವನೆಗಳು ಅಂತ ಹೇಳ್ತಾರೆ, ಇಮೋಷನ್ಸ್, ಅದಕ್ಕೆ ಬಣ್ಣ ಇದೆ. ವಿಚಿತ್ರ ಏನು ಅಂದರೆ ಅದೇ ನಾವು ಫಿಸಿಕಲ್ ಆರ ಅಂತ. ನೀವು ತುಂಬ ಕೋಪದಲ್ಲಿದ್ದರೆ ಆ ಫಿಸಿಕಲ್ ಆರ ಕೆಂಪಾಗುತ್ತೆ. ಯಾಕಂದ್ರೆ ಮನಸ್ಸಿನಿಂದ ಬರತಕ್ಕಂಥ ರೇಸ್ ಉಂಟಲ್ಲ, ಆ ಎನರ್ಜಿ ಅದು ಕೆಂಪಾಗಿಬಿಡುತ್ತೆ. ಪ್ರೀತಿಯಿಂದ ಬಂದರೆ ಪುಣ್ಯಕ್ಕೆ ಅದು ಕಾಣೋದಿಲ್ಲ, ಅದರಿಂದ ಸೇಫ್. ನಾವು ಇಲ್ಲದೇ ಇದ್ರೆ ನಾವು ಬಾಯಲ್ಲಿ ಬಹಳ ಪ್ರೀತಿಯಿಂದ ಮಾತಾಡ್ತೇವೆ, ಒಳಗಿನ ಸಿಟ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ. ಆ ಫಿಸಿಕಲ್ ಆರಾದಲ್ಲಿ ಸಿಟ್ಟಿದ್ರೆ ಅದು ಕೆಂಪಾಗಿಬಿಡುತ್ತೆ. ತುಂಬ ಜ್ಞಾನ ಇದ್ದರೆ ಡೆಪ್ತ್ ಆಫ್ ನಾಲೆಜ್, ಡೆಪ್ತಿನ ಕಲರ್ ಬ್ಲೂ, ಅದೇ ಸಮುದ್ರ ನೀಲವಾಗಿ ಕಾಣೋದು, ಆಕಾಶ ಎರಡು, ಯಾಕೆಂದ್ರೆ ಫ್ಯಾದಮ್ಲೆಸ್ಸು. ಹಾಗಾಗಿ ತುಂಬ ಜ್ಞಾನಿಯಾಗಿದ್ದರೆ ಅವನ ರೇಸು ನೀಲವಾಗಿರುತ್ತೆ. ಅದಕ್ಕೆ ಕೃಷ್ಣನನ್ನು ನಾವು ನೀಲಮೇಘ ಶ್ಯಾಮ ಅನ್ನೋದು. ಇಟ್ ಇಸ್ ನಾಟ್ ಮಿಯರ್ ಫಿಸಿಕಲ್ ಕಲರ್. ಆಮೇಲೆ ತುಂಬ ಸಮೃದ್ಧಿ ಇದ್ದರೆ ಇದು ಗ್ರೀನ್ ಆಗಿಬಿಡುತ್ತೆ. ಸಂತೋಷ ಸಮೃದ್ಧಿ ಇದ್ದರೆ ಗ್ರೀನ್ ಆರ್ ಯೆಲ್ಲೋ ಇಶ್ ಆಗಿಬಿಡ್ತದೆ. ಕೆಲವರಿಗೆ ಏನು ಇರೋದಿಲ್ಲ ಒಳಗೆ, VVP, ಕೆಲವರಿಗೆ VIPsಗಳಿಗೆ ಒಳಗೆ ಏನು ಇರೋದಿಲ್ಲ, ಬೂದಿ ಇರುತ್ತೆ. ಅವರ ಹೇರ್ ಇದರದ್ದು ರೇಸ್ ನೋಡಿದರೆ ಗ್ರೇ ಕಲರ್ ಇರುತ್ತೆ, ಬೂದಿ. ಅದು ಅವರು ದೊಡ್ಡ VIP ಲೋಕದಲ್ಲಿ ಒಳಗೆ ಟೊಳ್ಳು ಬೂದಿ, ಅವರ ಆರಾದಲ್ಲಿ ಬರೇ ಗ್ರೇ ಇರ್ತದೆ. ಈ ಕಲರು, ಅದರಿಂದ ವರ್ಣ ಅಂದರೆ ಅವರು ಇದನ್ನು ಹೇಳೋದು, ನಮ್ಮ ಎನರ್ಜಿಯ ಕಲರು, ಒಬ್ಬ ಮನುಷ್ಯನ ಮನಸ್ಸಿನ ಕಲರು, ಮನಸ್ಸಿನ ಬಣ್ಣ. ನೋಡಿ, ನಾವು ಹಾಗೆ ವ್ಯವಹಾರ ಮಾಡೋದಲ್ವಾ. ಒಬ್ಬ ಮನುಷ್ಯನನ್ನ ನಾವು ಪ್ರೀತಿಯಿಂದ ನಂಬಿಕೊಂಡಿರ್ತೇವೆ.
ಯಾವತ್ತೋ ಒಂದು ದಿವಸ ಅವನ ಮೋಸ ಮಾಡ್ತಾನೆ. ನಾವೇನು ಹೇಳ್ತೀವಿ, ಅವನ ಬಣ್ಣ ಬಯಲಾಯಿತು. ವಾಟ್ ಕೈಂಡ್ ಆಫ್ ಕಲರ್ ಇಟ್ ಈಸ್? ಇಟ್ ಇಸ್ ನಾಟ್ ಫಿಸಿಕಲ್ ಕಲರ್, ಇಟ್ ಈಸ್ ನೇಚರ್ ಆಫ್ ದ ಮೈಂಡ್. ಅವನ ಬಣ್ಣ ಬಯಲಾಯಿತು ಅಂದರೆ ಅವನ ಸ್ವಭಾವ ಬಯಲಾಯಿತು ಅಂತ ಅರ್ಥ. ಹಿ ಹ್ಯಾಸ್ ಕಮ್ ವಿತ್ ಹಿಸ್ ಟ್ರೂ ಕಲರ್. ಬಂದ್ಬಿಟ್ಟು ಅವನ ನಿಜವಾದ ಬಣ್ಣ ಎದುರು ಬಂತು ಅಂದರೆ ಅದು ಮೆಂಟಲ್ ಸ್ಟೇಟಸ್, ಒಬ್ಬ ಮನುಷ್ಯನ ಮಾನಸಿಕ ಸ್ಥಿತಿ ಅಥವಾ ಸ್ವಭಾವ, ಜೀವಸ್ವಭಾವ ಅಂತಾರಲ್ಲ ಆಚಾರ್ಯರು, ಅದು ವರ್ಣ. ಅದರಿಂದ ವರ್ಣ ಯಾವುದು ಅಂತ ಕೇಳಿದರೆ ನಾವು ಯಾರೂ ಬ್ರಾಹ್ಮಣರಾಗಿರಬೇಕಾಗಿಲ್ಲ. ಜಾತಿ ಯಾವುದು ಅಂತ ಗೊತ್ತಿದೆ ನಮ್ಗೆ, ಯಾಕಂದ್ರೆ ನಮ್ಮ ಅಪ್ಪ ಯಾವ ಜಾತಿಯೋ. ಬ್ರಾಹ್ಮಣನ ಮಕ್ಕಳಿಗೆ ಸಂಸ್ಕೃತದಲ್ಲಿ ಬ್ರಾಹ್ಮಣ ಅಂತ ಹೆಸರಲ್ಲ, ಬ್ರಹ್ಮ ಬಂಧು ಅಂತ, ಬ್ರಾಹ್ಮಣರಿಗೆ ರಿಲೇಟೆಡ್ ಅಂತ. ಅವನು ಬ್ರಾಹ್ಮಣನ ಮಗ ಅಂದರೆ ಈಸ್ ರಿಲೇಟೆಡ್ ಟು ಎ ಬ್ರಾಹ್ಮಣ, ಹಿ ನೀಡ್ ನಾಟ್ ಬಿ ಎ ಬ್ರಾಹ್ಮಣ. ಅದರಿಂದ ಬ್ರಾಹ್ಮಣ ಕ್ಷತ್ರಿಯ ಒಂದು ಪ್ರಶ್ನೆ ಕೇಳ್ತಾನೆ, ಧರ್ಮರಾಜ ಒಂದು ಪ್ರಶ್ನೆ ಕೇಳ್ತಾನೆ ಭೀಷ್ಮಾಚಾರ್ಯರ ಹತ್ರ. ನಾನು ರಾಜನಾದ ಮೇಲೆ ಬ್ರಾಹ್ಮಣರನ್ನು ಹೇಗೆ ನೋಡ್ಕೋಬೇಕು, ಕ್ಷತ್ರಿಯರನ್ನು ಹೇಗೆ ನೋಡ್ಕೋಬೇಕು, ವೈಶ್ಯರು ಶೂದ್ರ ಸಮಾಜದಲ್ಲಿ ಈ 4 ವರ್ಣದ ಜನರನ್ನ ನಾನು ಯಾವ ರೀತಿ ಟ್ರೀಟ್ ಮಾಡಬೇಕು, ಒಬ್ಬ ಕ್ಷತ್ರಿಯನಾಗಿ ಹೇಗೆ ಆಳಬೇಕು ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಕೊಟ್ಟ ಉತ್ತರ, ನವರ್ಣಾನಾಂ ವಿಭೇದೋಸ್ತಿ. ರಾಜನಿಗೆ ವರ್ಣಭೇದ ಇಲ್ಲ. ತಪ್ಪು ಸರಿ ಎರಡೇ. ತಪ್ಪು ಮಾಡಿದವನಿಗೆ ಶಿಕ್ಷೆ, ಸರಿ ಮಾಡಿದವನಿಗೆ ರಕ್ಷೆ. ಅವನು ಯಾವ ಜಾತಿ ಅಂತ ನೋಡುವ ಅಗತ್ಯ ಇಲ್ಲ ನನಗೆ ಅಂತಾರೆ ಅವರು. ನವರ್ಣಾನಾಂ ವಿಭೇದೋಸ್ತಿ. ಯಾಕೆ ಎಂದರೆ ಅವರು ಹೇಳುವ ಕಾರಣ ಅದ್ಭುತ. ಸರ್ವಂ ಬ್ರಾಹ್ಮವಿದಂ ಜಗತ್ತು. ಎಲ್ಲರೂ ದೇವರ ಮಕ್ಕಳಲ್ವಪ್ಪ. ಯಾಕೆ ಡಿಸ್ಕ್ರಿಮಿನೇಟ್ ಮಾಡ್ತೀವಿ ಆಡಳಿತದಲ್ಲಿ? ಯಾಕೆ ದೇವರ ಮಕ್ಕಳು ಅಂದರೆ ಬ್ರಹ್ಮಣ ಸೃಷ್ಟಪೂರ್ವಂ ಹಿ. ಎಲ್ಲರನ್ನೂ ದೇವರ ಸೃಷ್ಟಿ ಮಾಡಿದ್ದಲ್ವ. ಆಚಾರ್ಯರು ಮುಸ್ಲಿಂ ರಾಜನ ಹತ್ರ ಹೇಳಿದ ಮಾತದ್ದೇ, ನಾವಿಬ್ಬರೂ ದೇವರ ಮಕ್ಕಳಲ್ವ. ದೇವರು ಸೃಷ್ಟಿ ಮಾಡಿದವರು ಎಲ್ಲರೂ ಅಣ್ಣ ತಮ್ಮಂದಿರಲ್ವಾ. ನೀನು ಕೇಳು ನಾನು ಮೇಲು ಅಂತ ಯಾಕೆ ಗಲಾಟೆ ಮಾಡ್ತೀಯ? ಮತ್ತು ಹಾಗಾದರೆ ಸಮಾಜದಲ್ಲಿ ಈ ವ್ಯವಸ್ಥೆ ಉಂಟಲ್ವ ಅಂದರೆ ಕರ್ಮಣ ವರ್ಣತಾಂ ಗತಾಹ. ಪ್ರತಿಯೊಂದು ಸ್ವಭಾವಕ್ಕೆ ತಕ್ಕಂತೆ ಅವರ ಕ್ರಿಯೆ ಇರುತ್ತೆ. ನಿಮ್ಮ ನೇಚರು ಜ್ಞಾನದ ಮೇಲೆ ಆಸಕ್ತಿ ಇರುವಂತಹ ನೇಚರ್ ಆಗಿದ್ದರೆ ಅವನು ಓದ್ತಾನೆ, ಅಧ್ಯಯನ ಮಾಡ್ತಾನೆ, ರಿಸರ್ಚ್ ಮಾಡ್ತಾನೆ, ಸ್ಕಾಲರ್ ಆಗ್ತಾನೆ. ಅಲ್ಲ ಸ್ವಭಾವ ಬೇರೆ ಆಗಿದ್ದರೆ ಅವನು ವೈಶ್ಯ ನೇಚರ್ ಆಗಿದ್ದರೆ ತೋಟಗಾರಿಕೆ ಮಾಡ್ತಾನೆ, ಕೃಷಿ ಮಾಡ್ತಾನೆ, ಬಿಸ್ನೆಸ್ ಮಾಡ್ತಾನೆ. ಅವನಿಗೆ ಕ್ಷತ್ರಿಯ ನೇಚರ್ ಆಗಿದ್ದರೆ ಅಡ್ಮಿನಿಸ್ಟ್ರೇಷನ್ನಲ್ಲಿ ಆಸಕ್ತಿ ಇರುತ್ತೆ. ಶೂದ್ರ ಆದರೆ ಸರ್ವೀಸ್ ಟು ದ ನೀಡಿ ಪೀಪಲ್. ಯಾರು ಕಷ್ಟದಲ್ಲಿದ್ದಾರೆ ಅವರು ಆಚಾರ್ಯ ಒಂದು ಮಾತು ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ಮಿತೇ. ಸರ್ವೀಸ್ ಉಂಟಲ್ವಾ, ಅದು ಶೂದ್ರ ಧರ್ಮ ಅಲ್ಲ, ಮನುಷ್ಯ ಧರ್ಮ ಅಂತ ಹೇಳ್ತಾರೆ ಆಚಾರ್ಯ. ಸೊ ದಟ್ ಈಸ್ ದ ಮಿನಿಮಮ್ ರಿಕ್ವೈರ್ಮೆಂಟ್ ಮನುಷ್ಯ ಅಂತ ಅನಿಸ್ಕೊಳ್ಳಿಕ್ಕೆ. ಅಷ್ಟೇ ಇದ್ದರೆ ಅಂದರೆ ಇನ್ನೂ ಡೆವಲಪ್ಮೆಂಟ್ ಇರದೆ ಅವನು ಶೂದ್ರ ಅಂದರೆ ಅಷ್ಟೇ ಬೇಸಿಕ್ ಕ್ವಾಲಿಟಿ ಇದೆ ಮನುಷ್ಯ ಆಗ್ಲಿಕ್ಕೆ ಬೇಕಾದ್ದು. ಸರ್ವೀಸ್ ಅನ್ನೋದು ಶೂದ್ರನ ಕೆಲಸ ಅಲ್ಲ, ಮನುಷ್ಯನ ಕೆಲಸ. ನಾವು ಮೋಕ್ಷಕ್ಕೆ ಹೋಗಬೇಕಾಗಿದ್ದರೆ ಕರ್ಮ ಮಾಡಬೇಕು ಅಂತ ಗೀತೆಯಲ್ಲಿ ಬಂದದ್ದಕ್ಕೆ ಆಚಾರ್ಯ ಹೇಳೋದು. ಕರ್ಮ ಮಾಡೋದು ಅಂದರೆ ನಾನಾ ಜನಸ್ಯ ಶುಶ್ರೂಷಾ. ಯಾರು ಕಷ್ಟದಲ್ಲಿದ್ದಾರೆ ಅವರನ್ನು ಕಂಡು, ಶೂದ್ರ ಅನ್ನೋ ಶಬ್ದದ ಅರ್ಥ ಏನು ಗೊತ್ತಾ? ಶುಕ್ ಅಂದರೆ ದುಃಖ ಸಂಸ್ಥೆಯಲ್ಲಿ, ದ್ರ ಅಂದರೆ ಕರಗೋದು, ದ್ರವತಿ. ಇನ್ನೊಬ್ಬರ ದುಃಖವನ್ನು ಕಂಡು ಕರಗುವವನು ಶೂದ್ರ. ಸೊ ಇಫ್ ಯು ವಾಂಟ್ ಟು ಬಿ ಎ ಹ್ಯೂಮನ್ ಬೀಯಿಂಗ್ ಯು ಮಸ್ಟ್ ಬಿ ಎ ಶೂದ್ರ. ಇಫ್ ಯು ಆರ್ ನಾಟ್ ಎ ಶೂದ್ರ ಯು ಆರ್ ನಾಟ್ ಎ ಹ್ಯೂಮನ್ ಬೀಯಿಂಗ್. ಇದು ಶಾಸ್ತ್ರಕಾರನದು. ಶೂದ್ರ ಅಂತಂದ್ರೆ ಅವರು ಯಾವತ್ತೂ ತಿರಸ್ಕಾರ ದೃಷ್ಟಿಯನ್ನು ಹೇಳಲಿಲ್ಲ, ಅದು ಬೇಸಿಕ್ ಕ್ವಾಲಿಟಿಯಿಂದ. ಅದಕ್ಕೆ ಕಾಲು, ಇಡೀ ದೇಹ ನಿಲ್ಲುವುದು ಕಾಲಿನಿಂದ ಅಲ್ವಾ. ಶೂದ್ರ ಇಲ್ಲ ಅಂದರೆ ದೇಹವೇ ಇಲ್ಲ. ಅದಕ್ಕೆ ಕೆಲವರು ಏನ್ರಿ ಪದ್ಭ್ಯಾಂ ಶೂದ್ರೋ ಜಾಯತ ಅಂತ ಹೇಳಿದ್ರೆ ಇಷ್ಟು ಸಸಾರವಾಟು ಅಲ್ಲಪ್ಪ, ಕಾಲು ಕಟ್ಟು ಮಾಡಿ ನಿಲ್ಲಕ್ಕಾಗತ್ತಾ? ಇಡೀ ದೇಹ ನಿಂತಿರುವುದು ಕಾಲಿನಿಂದ. ಸೊ ಇಡೀ ಸಮಾಜಕ್ಕೆ ಮೂಲ ಸ್ತಂಭ ಅಂತ ಶೂದ್ರ ಅಂತ ಕರೆದರು. ಯಾವುದಕ್ಕೂ ಹೇಗೂ ಅರ್ಥ ಮಾಡಬಹುದು, ಅದನ್ನು ನಿಜವಾದ ಸ್ಪಿರಿಟ್ ತಿಳ್ಕೊಳ್ಬೇಕು. ಶೂದ್ರ ಅನ್ನೋದು ಸಮಾಜದ ಒಂದು ಅದು ಬೇಸ್, ಅದು ಫೌಂಡೇಶನ್. ಪ್ರತಿಯೊಬ್ಬ ಮನುಷ್ಯನು ಬೇಸಿಕಲಿ, ಇದು ಆಚಾರ್ಯರ ಸ್ಪಷ್ಟವಾದ ನಿರ್ದೇಶ. ನಾನಾ ಕರ್ತವ್ಯ ಪ್ರತಿಯೊಬ್ಬನು, ನೀವು ಶಾಸ್ತ್ರ ಓದಿದರೆ ಸಾಲದು, ಭಗವತ್ ಪ್ರೀತಿಗೆ ನೀನು ನಿನ್ನಷ್ಟಕ್ಕೆ ಸ್ವಾರ್ಥಿಯಾಗಿ ತಪಸ್ಸು ಮಾಡಿದರೆ ಸಾಲದು. ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ. ಇದು ನಿನ್ನ ಸಾಧನೆಯ ಮುಖ್ಯ ಏನು ಅಂದರೆ ಯಾರು ದುಃಖದಲ್ಲಿದ್ದಾರೆ ಅವರ ಸೇವೆ ಮಾಡಬೇಕು. ಇನ್ನೊಬ್ಬರ ಸರ್ವಿಸ್ ಅನ್ನೋದು ಮನುಷ್ಯ ಧರ್ಮ ಆಗಬೇಕು ಅಂತ ಆಚಾರ್ಯರೊಬ್ಬರೇ ಹೇಳಿದ್ದು. ಕರ್ಮ ಶಬ್ದದ ಡೆಫಿನೇಷನ್ ಹೇಳುವಾಗ ಇನ್ನೊಬ್ಬರ ಸೇವೆ, ಯಾರು ಕಷ್ಟದಲ್ಲಿದ್ದಾರೆ ಅವರನ್ನು ಕಂಡು. ಯೋಗಶಾಸ್ತ್ರ ಹೇಳುತ್ತೆ ಮೈತ್ರಿ, ಕರುಣಾ, ಮುದಿತತಾ, ಉಪೇಕ್ಷಾ, ಇದು 4 ಮನುಷ್ಯ ಧರ್ಮ ಅಂತ. ಮೈತ್ರಿ ಅಂದರೆ ಒಳ್ಳೆಯವರ ಸ್ನೇಹ ಮಾಡು. ಕರುಣಾ, ದುಃಖಿತರನ್ನು ಕಂಡು ದುಃಖ ಪಡು.
ಆಮೇಲೆ ಆಮೇಲೆ ಇದು ಮುದಿತತ, ದುಃಖಿತರನ್ನು ಕಂಡು ಕರುಣೆ ತೋರು, ಸಂತೋಷವಾಗಿರೋರನ್ನು ಕಂಡು ಸಂತೋಷ ಪಡು. ಈಗ ನಮ್ಗೆ ಹಾಗಾಗೋಲ್ಲ. ಸಂತೋಷ ಇರೋರು ಕಂಡು ಅಯ್ಯೋ ಅವರು ಸಂತೋಷವಾಗಿದ್ದಾರಲ್ಲ, ನಾನಿರಬಾರ್ದಿತ್ತಾ. ದುಃಖಿತರನ್ನು ಕಂಡು ಅದಾಗಬೇಕು, ಮಾಡಿದ್ದು ತಿಂತಾನೆ, ಮತ್ತೆ ನಾವೇನು ಮಾಡೋದು ತಿನ್ನೋದಾ? ಅದಾಗಬೇಕು, ಮಾಡಿದ್ದು. ಇದು ನಮ್ಮಲ್ಲಿ ಇರತಕ್ಕಂಥ ತಪ್ಪು. ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅವನನ್ನ ಟೀಕೆ ಮಾಡ್ತೇವೆ, ಅವನು ಸಂತೋಷದಲ್ಲಿದ್ದಾಗ ಸಂಕಟ ಪಡ್ತೇವೆ. ಇದಕ್ಕೆ ಅಪೋಸಿಟ್ ಏನು ಅಂದರೆ, ನಿಜವಾಗಿ ಮನುಷ್ಯ ಹೇಗಿರಬೇಕು ಅಂದರೆ ಕರುಣ. ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ನಿನ್ನ ಮನಸ್ಸು ಕರಗಬೇಕು. ಅದು ನಮ್ಮ ಸಂಬಂಧ ಇಲ್ಲ. ಏನಾದರೂ ಏನು ಅಂದರೆ ಅದರಿಂದ ಇಡೀ ಮನುಷ್ಯ ಇಂಟರ್ಲಿಂಕ್ಡ್, ಇಡೀ ವಿಶ್ವವೇ. ಆಮೇಲೆ ಉಪೇಕ್ಷಾ. ನೋಡಿ, ನಾಕೆ ನಮ್ಮ ಜೀವನದಲ್ಲಿ ಬೇಕಾಗಿರ್ತಕ್ಕ ಕ್ವಾಲಿಟಿ ಏನು ಅಂದರೆ ಒಳ್ಳೆಯವರ ಸ್ನೇಹ ಮಾಡು. ನೋಡಿ, ಇದು ನಾಲ್ಕು ನಾವು ಜೀವನದಲ್ಲಿ ಒಂದು 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 ಇಟ್ಕೊಂಡು ಬಿಟ್ರೆ, ಈ ನಾಲ್ಕನ್ನ ಪ್ರಾಯ ಜೀವನ ಇನ್ನೇನು ಬೇಡ, ಏನು ಶಾಸ್ತ್ರವೇ ಬೇಡ. ಮೈತ್ರಿ, ಒಳ್ಳೆಯವರ ಜೊತೆಗೆ ಬಿ ಫ್ರೆಂಡ್ಸ್. ಆಮೇಲೆ ದುಃಖಿತರನ್ನ ನೋಡಿ ಕರಗು. ಆಮೇಲೆ ಆನಂದದಲ್ಲಿರುವವರು ನೋಡಿ ಅಯ್ಯೋ ಚೆನ್ನಾಗಿದ್ದಾರೆ, ದೇವ್ರು ಒಳ್ಳೆಯ ಇಡ್ಲಪ್ಪ, ಚೆನ್ನಾಗಿರಲಿ. ಮುದಿತತ. ಇದು 3 ಥರ. ಇನ್ನು ಕೆಲವರು ದುರ್ಜನರು ಇರ್ತಾರೆ, ಅವ್ರ ಜೊತೆ ಏನು ಮಾಡಬೇಕು ಅಂದರೆ ಅವ್ರದ್ದು ಹೋಗಿ ವಾಕ್ಯಾರ್ಥಕ್ಕೆ ನಿಲ್ಲೋದಲ್ಲ, ಬನ್ನಿ ವಾಕ್ಯಾರ್ಥಕ್ಕೆ ಅಂತ ಶೋಲ್ಡರ್ ಮೇಲೆ ಮಾಡೋದಲ್ಲ. ಉಪೇಕ್ಷಾ, ಅವಾಯ್ಡ್ ದೆಮ್. ಅವ್ರು ದುರ್ಜನರು. ಏನು ಮಾಡ್ತೀಯ, ಅವ್ರ ಹಣೆ ಬರಹ ಇರುತ್ತೆ. ನೀವು ಅವ್ರ ಹತ್ರ ವಾದ ಮಾಡ್ಲಿಕ್ಕೆ ಹೋಗಬೇಡ, ತಿರ್ಲಿಕ್ಕೆ ಹೋಗಬೇಡ, ಸ್ನೇಹವೂ ಮಾಡಬೇಡ. ಶಂದೆಮ್. ಇದು ನಾಕೆ. ಈ 4 ಜೀವನದಲ್ಲಿ ನಾವು ಅಳವಡಿಸಿಕೊಂಡರೆ ನಮಗೆ ಜೀವನದಲ್ಲಿ ಇನ್ಯಾವ ಪ್ರಾಬ್ಲಮ್ಮು ಇರೋದಿಲ್ಲ.